ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶಾರದೆಯ ದರ್ಶನ ಮುಗಿದು ಅಲ್ಲಿದ್ದ ಮೀನುಗಳಿಗೆ ಬುರುಗು ಹಾಕುತ್ತಿದ್ದ ಆಕಾಶ್ ಬಳಿ ಬಂದವರು, ನಿನ್ನ ಫೋನ್ ಕೊಡು, ಕರೆ ಮಾಡಬೇಕು ಎಂದಾಗ ಕೊಟ್ಟನು. ಸಂತೋಷ್ಗೆ ಕರೆ ಮಾಡಲು ಆತ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದ. ಫೋನ್ ವಾಪಸ್ ಕೊಟ್ಟು ಮಗಳ ಬಳಿ ಹೋದ್ರು. ಈಗ ಏನು ಮಾಡೋದಮ್ಮ? ದಿಯಾನ ಕೇಳಲು, ಅಪ್ಪ, ನಾವಿವ್ರ ಸಹಾಯನ ತಗೊಳ್ಳೋಣ. ಹೇಗಿದ್ರು ಅವ್ರ ಸಹ ನಾವು ಹೋಗೋ ಎಲ್ಲ ಜಾಗಕ್ಕೂ ಹೋಗ್ತಿದ್ದಾರೆ, ಟ್ರಕ್ಕಿಂಗ್ ಬಿಟ್ಟು. ಊರಿಗೋದ್ಮೇಲೆ ಹಣ ಹಿಂತಿರುಗಿಸೋಣ ಎಂದಾಗ ಅದನ್ನು ಮಾತಾಡಲು ಶ್ರೀಕಂಠರವರು ಆಕಾಶ್ ಬಳಿ ಬಂದಾಗ, ತೀರ್ಥಯಾತ್ರೆಗೆ ಹೋಗುವಾಗ 4-6 ಜನರನ್ನು ಉಚಿತವಾಗಿ ಕರ್ಕೊಂಡು ಹೋದರೆ ಪುಣ್ಯ ಬರುತ್ತಾ ಮಮ್ಮಿ? ಆರ್ ಯು ಸೀರಿಯಸ್? ಆಕಾಶ್ ಜೋರಾಗಿ ಕೇಳಿಸ್ಕೊಳ್ಳುವಂತೆ ಕೇಳಿದ. ಆ ಕಡೆಯಿಂದ ಏನು ಉತ್ತರವೋ ಗೊತ್ತಿಲ್ಲ. ಓಕೆ ಮಮ್ಮಿ, ಥ್ಯಾಂಕ್ಸ್, ಬಾಯ್ ಮಮ್ಮಿ ಎಂದು ಕರೆ ಕಟ್ ಮಾಡಿ, ಅಂಕಲ್ 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 ಪ್ಲೀಸ್ ಅಂಕಲ್, ನೀವೇನೂ ಅಂದ್ಕೊಳ್ಳಲ್ಲ ಅನ್ನೋದಾದರೆ ಈ ಸಣ್ಣ ಸಹಾಯ ಮಾಡಿ. ನೀವು ನಮ್ಮ ಜೊತೆ ಟೆಂಪಲ್ ರನ್ ಮುಗಿಸ್ಕೊಳ್ತೀರಾ? ಎಕ್ಸಾಮ್ಸ್ ಹತ್ತಿರ ಬಂದಿದೆ. ಈ ಥರ ಯಾರನ್ನಾದರೂ ಫ್ರೀಯಾಗಿ ಕರ್ಕೊಂಡು ಹೋದರೆ ದರ್ಶನ ಮಾಡಿಸಿದ್ರೆ ಪುಣ್ಯ ಸಿಗುತ್ತಂತೆ ಅಮ್ಮ ಹೇಳಿದರು. ಪ್ಲೀಸ್ ಅಂಕಲ್, ಪಾಸ್ ಆಗಬೇಕು ಅಂಕಲ್, ಹೆಲ್ಪ್ ಮೀ ಎಂದು ಕೈ ಹಿಡಿದು ಬೇಡಲು, ಅದು ಆಕಾಶ್ ಎಂದಾಗ, ನಡೀರಿ ನೆಕ್ಸ್ಟ್ ಹೊರನಾಡು ಕಡೆಗೆ ಹೋಗಿ ರೂಮ್ ಮಾಡೋಣ. ಅಲ್ಲೇ ಇದ್ದು ನಾಳೆ ದರ್ಶನ ಮಾಡಿಕೊಂಡು ಧರ್ಮಸ್ಥಳದ ಕಡೆಗೆ ಹೋಗೋಣ, ಇಲ್ಲ ಅಲ್ಲೇ ಸುತ್ತಮುತ್ತ ನೋಡಿಕೊಂಡು ನಾಡಿದ್ದು ಧರ್ಮಸ್ಥಳಕ್ಕೆ ಹೋಗೋಣ ಎಂದು ಕಾರಿನತ್ತ ಹೋದನು. ಇವರಿಗಿರೋದೇ ಇವನೇ ದಾರಿ, ಸೊ ಅವರು ಹಿಂಬಾಲಿಸಿದ್ರು. ಸಂತೋಷ್ ಅದಾಗಲೇ ತಂಗಿಯನ್ನು ಕರ್ಕೊಂಡು ರಾಯರಹಳ್ಳಿ ಕಡೆಗೆ ಸಾಗಿದ್ದ. ಡಾಕ್ಟರ್, ಅವರಿಗೆ ನಾಟ್ಯ ಔಷಧಿ ಮೈಗೊಪ್ಪುವುದಾ? ಯಾಕಂದರೆ ಕೆಲವರಿಗೆ ಒಪ್ಪೋದಿಲ್ವಂತೆ, ಅದಕ್ಕೆ ಎಂದಾಗ, ಈ ಹಿಂದೆ ಕೊಡಿಸಿದ್ದೆ ಡಾಕ್ಟರ್, ಆದರೆ ಅದು ಸ್ವಲ್ಪ ದೀರ್ಘಕಾಲ ಜೊತೆಗಿದ್ದು ನೋಡಿಕೊಂಡ್ರೆ ಫಲಿಸುತ್ತೆ ಅಂದಿದ್ರು. ಈಗ ರಾಯರಹಳ್ಳಿಗೆ ಗೊತ್ತಿರೋ ಒಬ್ಬರು ನೋಡ್ಕೋತೇನೆ ಅಂದರು, ಅದಕ್ಕೆ ಎನ್ನಲು, ಸರಿ ಹುಷಾರಾಗಿ ಹೋಗಿ ಬನ್ನಿ ಎಂದು ಕಳಿಸ್ಕೊಟ್ರು ಡಾಕ್ಟರ್. ತಂಗಿಯನ್ನು ಲಕ್ಕಿ ಗಿಫ್ಟ್ ಮಾಡಿದ್ದ ಕಾರಲ್ಲಿ ಕೂರಿಸ್ಕೊಂಡು ಹಳ್ಳಿ ಕಡೆಗೆ ಸಾಗಿದ್ದ ಸಂತೋಷ್. ಲಕ್ಕಿ ಕೊಟ್ಟ ಗಿಫ್ಟ್ ಇವತ್ತು ಉಪಯೋಗಿಸ್ತಿದ್ದಾನೆ, ಅದು ದುರುಪಯೋಗ. ತೋಟದ ವಿಸಿಟ್ ಮುಗಿದು ಮನೆಗೆ ಬಂದರೂ ಲಕ್ಕಿ ಸಾನ್ವಿ ಪತ್ತೆ ಇಲ್ಲ. ಚಾರುಗೆ ಲಕ್ಕಿನ ಸಾನ್ವಿ ಜೊತೆ ಕಳುಹಿಸಿರೋದೇ ಮನಸ್ಸಿಗೆ ಹಿಡಿಸಿಲ್ಲ. ರೂಮಲ್ಲೇ ಒದ್ದಾಡ್ತಿದ್ಲು. ಛೇ, ಈ ಹಸುರನಿಗೆ ಸ್ವಲ್ಪನೂ ಪರಿಜ್ಞಾನ ಇಲ್ಲ. ಕೋತಿ ಮರಿ ಜೊತೆ ಹೋದರೆ ಮನೆ ಸೇರಬೇಕು ಅನ್ನೋ ಜವಾಬ್ದಾರಿ ಇಲ್ಲ. ನನ್ನ ಕಾಡ್ಸೋಕೆ ತಡವಾಗಿ ಬರ್ತಾನೆ ಅನಿಸುತ್ತೆ ಎಂದ್ಕೊಂಡು ಮನೆ ಬಾಗಿಲೇ ನೋಡುವಾಗ ಇಬ್ಬರು ಬಂದರು. ದಚ್ಚು ಮಾವ, ಏನು ರುಚಿ ಅಲ್ವಾ? ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ಹ್ಞೂ ಕಣೆ ಕೋತಿ ಮರಿ, ಆ ಮೀಸೆ ಇದ್ದ ಮೀನು ಫುಲ್ ಟೇಸ್ಟ್ ಇತ್ತು. ನೀನು ಉಪ್ಪು ಖಾರ ಹಾಕ್ತಾ ನಾನು ಅದನ್ನು ಸುಡ್ತಾ, ವಾವ್ ಸೂಪರ್ಬ್, ಜಸ್ಟ್ ಸೂಪರ್ಬ್ ಎನ್ನುವಾಗ ಲಕ್ಕಿ, ಊಟ ಮಾಡು ನಡಿಯೋ ಅಜ್ಜಿ ಹೇಳಲು, ಮಿಸಸ್ ಜಗನ್ನಾಥ್ರೆ, ಹೊಟ್ಟೆ ತುಂಬ ಮೀನಿದೆ, ಈಗ ಮಲ್ಕೋಬೇಕು ಎಂದು ರೂಮ್ ಕಡೆ ಸಾಗುತ್ತಾ, ಕೋತಿ ಮರಿ ಗುಡ್ ನೈಟ್ ಎಂದಿದ್ದ. ಗುಡ್ ನೈಟ್ ದಚ್ಚು ಮಾವ ಎಂದವಳು ರೂಮ್ ಸೇರಿದ್ಲು. ಈತ ರೂಮಿಗೆ ಬಂದವ ಬಟ್ಟೆ ಬದಲಿಸಿ ಬಂದು ಮೈ ಮುರಿದು ಮಲಗಬೇಕು. ಮಂಚದ ಮೇಲೆ ಚೊಂಬು ನೀರು ಒಯ್ದಳು ಚಾರು. ಆಗ ಅವಳತ್ತ ನೋಡ್ದವ, ಆರ್ ಯು ಮ್ಯಾಡ್ ಎಂದು ಕೇಳಿದ. ಹಾಂ ಹೌದು, ನಾನು ಹುಚ್ಚಿ, ಏನೀಗ? ಏನಾದರೂ ಮಾಡಿ ಅವನನ್ನು ಕ್ಷಮೆ ಕೊಡುವಂತೆ ಮಾಡಿಸ್ಕೊಳ್ಳೋ ಬಯಕೆ ಹುಡುಗಿತು. ಓ ಹೌದಾ, ಫೈನ್, ನಾನು ಸಾನ್ವಿ ಎಂದು ಬಾಗಿಲತ್ತ ಹೊರಟವನ ಕೈ ಹಿಡಿದು ತಡೆದವಳು, ಏನಸುರ, ಯಾರೂ ತಪ್ಪೇ ಮಾಡಲ್ವಾ? ನಿನ್ನೆ ತಪ್ಪಾಯಿತು, ಸಾರಿ ಕೇಳ್ತಾನೆ ಇದ್ದೀನಿ, ಇಷ್ಟೊಂದು ಸತಾಯಿಸ್ತಿದ್ಯಾ? ನೀನು ಎಷ್ಟು ಸಲ ತಪ್ಪು ಮಾಡಿಲ್ಲ ಹೇಳು? ಆಗಿಲ್ಲ ನಾನು 1 ಗಂಟೆ 2 ಅಥವಾ 3 ಗಂಟೆ ಅಷ್ಟರಲ್ಲಿ ನಾರ್ಮಲ್ ಆಗ್ತಿರ್ಲಿಲ್ವಾ? ನೀನು ಮಾತ್ರ ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಮಾತಾಡಿದ್ದು. 1 ದಿನ ಕಳೆದೋಗಿದೆ, ಇನ್ನು ಏನು ಹಠ? ಇನ್ನು ಎಷ್ಟು ದಿವಸ ಹೀಗೆ ಇರ್ತೀಯ? ಹೋಗಲಿ, ನೀನನ್ನು ಕ್ಷಮಿಸಬೇಕು ಅಂದರೆ ಏನು ಮಾಡಬೇಕು ಅದಾದರೂ ಹೇಳು ಎಂದವಳ ಮಾತಿಗಾಗಿ ಕಾದಿದ್ದನೋ ಏನೋ ಅವಳ ಕೈ ಹಿಡಿದು, ಏನಂದ ವೈಫಿ, ಇನ್ನೊಮ್ಮೆ ಹೇಳು ಎಂದು ಕೇಳಿದ. ಅವಳ ಕೈ ಹಿಡಿದದ್ದು ನೋಡಿ ಖುಷಿಯಾದವಳು, ನೀನು ಎಷ್ಟು ಸಲ ತಪ್ಪು ಮಾಡಿಲ್ಲ ಅದಾ ಎಂದು ಕೇಳಿದ್ಲು. ಅವಳಿಗೂ ಗೊತ್ತು ಅವನು ಯಾವ ಪಾಯಿಂಟ್ ಕೇಳ್ತಿದ್ದಾನೆ ಎಂದು. ಆದರೂ ಅವನ ಜೊತೆ ಹೆಚ್ಚು ಮಾತಾಡೋ ಬಯಕೆಗೆ 1-2 ಸಾಲು ಹಿಂದೆ ಹೋದ್ಲು. ಅದಲ್ಲ ವೈಫಿ, ಲಾಸ್ಟಲ್ಲಿ ಎನ್ನಲು, ಇನ್ನೂ ಎಷ್ಟು ದಿವಸ ಹೀಗೆ ಎನ್ನಲು, ಅದಲ್ಲ ವೈಫಿ, ಅದಾದಮೇಲೆ ಎಂದವನ ನೋಡಿ, ನಿನ್ನನ್ನು ಕ್ಷಮಿಸಬೇಕು ಅಂದರೆ ಏನು ಮಾಡಬೇಕು ಅದಾ ಎನ್ನಲು, ಎಸ್ ದಟ್ಸ್ ದಿ ಪಾಯಿಂಟ್ ಎಂದವನ ನೋಡಿ, ಏನು ಮಾಡಬೇಕು ಎಂದು ಕೇಳಿದ್ಲು. ಬಿಗ್ ಬಿಬಿ ಮುಂದೆ ಗೆದ್ದೆ, ಬಟ್ ಈ ಬ್ಯಾಡ್ ಬಾಯ್ ಮುಂದೆ ಸೋತೆ ಎಂದು ಛೇಡಿಸಿದ.
ಒಪ್ಕೊಳ್ತೀನಿ, ಸೋತೆ, ಸಾರಿ ಅಸುರ ಎಂದು ಒಮ್ಮೆ ಅವನ ನೋಟ ಬೆರೆಸಿ ತನ್ನ ಪಾದದ ಹೆಬ್ಬೆಟ್ಟಿನಲ್ಲಿ ನಿಂತು ತಟ್ಟನ್ನೇ ಅವನ ಕೋಳಿಗಪ್ಪಿದಳು ಚಾರುಣ್ಯ. ಆತ ಯಾವಾಗ ಅವಳನ್ನು ಪುನಃ ಅಪ್ಲಿಲ್ವೋ ಹಕ್ಪ್ರೀತಾನೆ ಎಂದು ಕೇಳಿದ್ಲು. ಹಾಗೆ ಅಪ್ಪಿದ. ಸೊ ಕ್ಷಮಿಸ್ಬೇಕಾ ವೈಫಿ ಎಂದಾಗ ಹ್ಞೂ ಅಸುರ ಎಂದಳು ಅಪ್ಪಿದಂತೆಯೇ. ಆದರೆ ಲಕ್ಕಿ ಏನನ್ನು ಎನ್ನುವಾಗಲೇ ಅಪ್ಪುಗೆ ಬಿಟ್ಟು ಗೊತ್ತು ಲಾಭ ಇಲ್ಲದೆ ಮಾಡಲ್ಲ, ಏನು ಹೇಳು, ಏನು ಲಾಭ ಬೇಕು ಎಂದು ಕೇಳಿದವಳ ನೋಡಿ ಪರವಾಗಿಲ್ವೇ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಎಂದು ನಗಲು. ಅಲ್ಲ, ನಾನು ಮಾತಾಡಿಲ್ಲ ಅಂದರೆ ಇರೋಕ್ಕಾಗಲ್ಲ ಅಂತಿದ್ದೆ, ಈಗ ಕೋತಿ ಮರಿ ಇರೋದಕ್ಕೆ ನಾನು ನೆನಪಾಗಿಲ್ಲ ಅಲ್ವಾ? ಎಲ್ಲ ಸುಳ್ಳು, ನಿಂಗೆ ನಾನು ಮಾತಾಡಿಲ್ಲ ಅಂದರೂ ಇರ್ತೀಯ, ಕಾಣಿಸಿಲ್ಲ ಅಂದರೂ ಇರ್ತೀಯ ಎಂದು ಕೋಪಗೊಂಡಾಗ ಅವಳನ್ನು ಬಳಸಿದವ. ರಾತ್ರಿ ಯಾವಾಗುತ್ತೆ ಅಂತ ಕಾಯ್ತಿದ್ದೆ, ನಂಗೊತ್ತು ಬೆಳಿಗ್ಗೆ ನೀನು ಬಿಸಿ, ರಾತ್ರಿ ಅಷ್ಟೇ ಫ್ರೀ ಅಂತ, ಅದಕ್ಕೆ ಟೈಮ್ ಪಾಸ್ ಮಾಡೋಕ್ಕೆ ಸಾನ್ವಿ ಜೊತೆ ಕೆರೆ ತನಕ ಹೋಗಿದ್ದೆ. ಅಲ್ಲಿ ಒಂದೊಂದು ಗಂಟೆಯೂ ಯಾವಾಗ ಕಳೆಯುತ್ತೆ ಅನ್ನಿಸ್ತಿತ್ತು. ನಂಬುದ್ರೆ ನಂಬು, ಬಿಟ್ಟರೆ ಬಿಡು, ಫೋರ್ಸಿಲ್ಲ. ನಾನು ನಿನ್ನ ಜೊತೆ ಮಾತಾಡದೆ ಇರೋಕ್ಕಾಗಲ್ಲ ಅನ್ನೋ ವಿಚಾರ ಗೊತ್ತು ತಾನೇ ನಿಂಗೆ ಎಂದಾಗ ನನಗೂ ಇರೋಕ್ಕಾಗಲ್ಲ, ನನಗೂ ನಿನ್ನ ಜೊತೆ ಮಾತಾಡದೆ ಇರೋಕ್ಕಾಗಲ್ಲ ಸುರ ಎಂದು ಬಿಟ್ಟಿದ್ಲು ಒಂದೇ ಕ್ಷಣದಲ್ಲಿ. ಐ ಸಿ. ಸೊ ಏನು ಲಾಭ ಕೇಳಿದ್ರು ನೋ ಅನ್ನಲ್ಲ ನೀನು, ರೈಟ್ ವೈಫಿ ಎನ್ನಲು ಎಂದು ತಲೆ ಉದ್ದುದ್ದ ಆಡಿಸಿದ್ಲು. ಹಾಗೆ ಒಳಗಡೆಯೇ ನಕ್ಕಿದವ. ಸರಿ ನಡಿ ಹೋಗೋಣ ಎಂದು ಕೈ ಹಿಡಿಯಲು, ಪ್ಲೀಸ್ ಲಕ್ಕಿ, ಜಾತ್ರೆ ಮುಗಿಲಿ ಎಂದಳು. ಹಳ್ಳಿ ಬಿಟ್ಟು ಹೋಗೋಣ ಎನ್ನೇನೋ ಅಂದ್ಕೊಂಡು, ಈಗ ತಾನೇ ಹೇಳಿದೆ ಏನು ಬೇಕಾದರೂ ಮಾಡ್ತೀನಿ ಅಂತ ಎಂದವನ ನೋಡಿ, ಇದೊಂದು ಬಿಟ್ಟು ಇನ್ನೇನು ಕೇಳಿದ್ರು ಓಕೆ ಎಂದವಳ ನಡು ಬಳಸಿ, ರಿಯಲಿ ಏನು ಕೇಳಿದ್ರು ಓಕೆನಾ, ಮಾತು ತಪ್ಪಲ್ವಾ ಎನ್ನಲು, ಇಲ್ಲ ತಪ್ಪಲ್ಲ ಎಂದಳು. ಸರಿ, ನಾವಿವತ್ತು ತೋಟದ ಮನೇಲಿರೋಣ, ಅಲ್ಲೇ ನನಗೆ ಏನು ಬೇಕೋ ಅದು ಕೇಳ್ತೀನಿ ಎನ್ನಲು. ಈಗ ಬೇಡ ಲಕ್ಕಿ, ಬೆಳಿಗ್ಗೆ ಹೋಗೋಣ, ಆದರೆ ನಿನಗೆ ಏನು ಬೇಕು ಎಂದಳು. ವೈವಿ ಯಾಕೆ ಹೆದರಿಕೆ, ನಾನಿದ್ದೀನಿ ತಾನೆ, ನಿನಗೆ ಕಷ್ಟ ಆದರೆ ಹೇಳು, ಡಿಸ್ಟೆನ್ಸ್ ಮೇಂಟೈನ್ ಮಾಡುವ ಸಾನ್ವಿ ಎಂದು ಹೋಗಲು. ಆಗಲ್ಲ ಲಕ್ಕಿ, ಅದು ನಾನು ಅಜ್ಜ ಅಜ್ಜಿ ಯಾರಾದರೂ ಕೇಳಿದ್ರೆ ಈ ಟೈಮ್ನಲ್ಲಿ ಯಾಕೆ ಅಂತ. ಯಾರು ಕೇಳಲ್ಲ, ಯಾಕಂದರೆ ನಾನು ಬಸವ ಚೆಲುವಿಗೆ ಹೇಳಾಗಿದೆ, ಅವರು ಯಾರನ್ನು ಕೇಳಿದ್ರೂ ಹೇಳ್ತಾರೆ. ಇಷ್ಟಕ್ಕೂ ನೀನು ಬರೋದು ನಿನ್ನ ಗಂಡನ ಜೊತೆ ಎಂದಾಗ, ಅಂದರೆ ನೀನು ಇದನ್ನು ಮುಂಚೆನೇ ಪ್ಲ್ಯಾನ್ ಮಾಡಿದ್ಯಾ, ನಾವು ಹೋಗೋ ಪ್ಲ್ಯಾನ್ ಯಾವಾಗ ಮಾಡಿದೆ ಅಚ್ಚರಿ ಕೇಳಿದಾಗ, ನೀನು ಇವತ್ತು ನೈಟ್ ಮಾತಾಡ್ಸೋದು ಪಕ್ಕ ಅಂತ ಗೊತ್ತಿತ್ತು, ಅದಕ್ಕೆ ಮಾಡಿದೆ ಎಂದನು ಕಣ್ಣು ಹೊಡೆದು. ಮುಂದಾಲೋಚನೆ ಜಾಸ್ತಿ ಅವನಿಗೆ. ಇಷ್ಟು ಹೊತ್ತಲ್ಲಿ ಸೇಫ್ ಅಲ್ಲ, ಪಾಪ ಭಯ ಅವಳಿಗೆ. ಅದು ಅಲ್ಲದೆ ಹಳ್ಳಿ, ತೋಟ, ಮಳೆ ಬರೋ ರೀತಿ ಇತ್ತು. ನೀನಿರೋದು ಬ್ಯಾಡ್ ಬಾಯ್ ಲಕ್ಷ್ಮಣ್ ವರ್ಮಾ ಜೊತೆ, ಬಿಲ್ಕುಲ್ ಸೇಫ್. ಅದು ನಿಜಾನೇ, ಲಕ್ಕಿ ಇದ್ಮೇಲೆ ಭಯ ಯಾಕೆ? ಹಾಗಲ್ಲ, ಮಳೆ ಗೀಳೆ ಬಂದರೆ ಆ ಕಡೆ ಕಾರ್ ಹೋಗಲ್ಲ ಅಸುರ ಎಂದಾಗ, ನಿನ್ನ ಹೊತ್ಕೊಂಡು ಹೋಗ್ತೀನಿ ನಡಿ ವೈಫಿ ಎಂದು ಕೈ ಹಿಡಿದು ಕರ್ಕೊಂಡು ಹೋದ. ಇತ್ತ ಹೊರನಾಡಿಗೆ ಬಂದು ತಲುಪಿದ್ದ ಆಕಾಶ್, ದಿಯಾ, ಶ್ರೀಕಂಠ ಹಾಗೂ ತೇಜಸ್ 3 ರೂಮ್ ಮಾಡಿದ್ರು. ಒಂದು ದಿಯಾ ಉಳಿಯಲು, ಇನ್ನೆರಡು ಶ್ರೀಕಂಠ ಹಾಗೂ ತೇಜಸ್, ಆಕಾಶ್ ಇಬ್ಬರಿಗೆ. ಕೊಂಚ ಮಳೆ ಇದ್ದ ಕಾರಣ ತುಂಬ ನೆನೆಯುತ್ತಾ ಗೂಡು ತಲುಪಿದ್ರು. ದಿಯಾ ಮೇಲೆ ಆಕಾಶ್ಗೆ ಒಲವಿದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅವಳಿಗೆ ಚಳಿಯಾಗಿದ್ದು ನೋಡಿ ತುಂಬ ಬೇಗ ಬಟ್ಟೆ ಅರೇಂಜ್ ಮಾಡಿದ್ದ. ಹಾಗೆ ತಂದು ಅವಳ ಕೈ ಕೊಟ್ಟು, ಫ್ರೀ ಅಲ್ಲ, ಮನೆಗೆ ಹೋದ್ಮೇಲೆ ಕೊಡಬೇಕು ಎಂದು ನಗಲು, ಈ ಹೊಸ ನಾಟಕಕ್ಕೆ ನನ್ನ ಬೆಂಬಲ ಇಲ್ಲ ಎಂದಳು. ಹಾಗೆ ಶ್ರೀಕಂಠ ಬಳಿ ಹೋಗಿ, ಅಂಕಲ್ ಇದು ನಿಮಗೆ, ಪ್ಲೀಸ್ ತಗೊಳ್ಳಿ ಎಂದು ಕೈಗಿರಿಸಿ, ನಾವು ಫ್ರೆಶ್ ಆಗಿ ಬರ್ತೀವಿ, ತುಂಬ ಲೇಟ್ ಆಗಿದೆ, ದರ್ಶನ ಮಾಡೋಕ್ಕೆ ಆಗೋದಿಲ್ಲ, ಈಗ ಕ್ಲೋಸ್ ಆಗತ್ತೆ, ನಾವು ಬೆಳಿಗ್ಗೆ ಹೋಗೋಣ ಎಂದು ಹೋದ. ಅವನ ನಡೆ ನುಡಿ ನೋಡಿ, ಆ ಲಕ್ಕಿ ಕೂಡ ಅದೇ ಮನೆಯವನು, ಈ ಆಕಾಶ್ ಕೂಡ ಅದೇ ಮನೆ, ಆದರೆ ಎಷ್ಟು ಭೇದ ಇದೆ, ಅದು ಏತಿ ಇದು ಪೇತಿ ಎಂದ್ಕೊಂಡು, ನೋಡೋಕ್ಕೆ ಪೊರ್ಕಿ ರೀತಿ ಇದ್ರೂ ಒಳ್ಳೆ ಗುಣ ಇದೆ, ಅವನಿಗೆ ಒಳ್ಳೆ ರೂಪವಿದ್ರೂ ಪ್ರಯೋಜನವಿಲ್ಲ ಎಂದು ಗುಣಗಿ ಹೋದರು. ಕೇಳಿಸ್ಕೊಂಡ ದಿಯಾ, ಇದು ಕಾಗೆ ಬಂಗಾರ ಅಪ್ಪ, ಬಾವ ಅಪ್ಪಟ ಬಂಗಾರ ಎಂದ್ಕೊಂಡು ಸುಮ್ಮನಾದಳು. ಸೈಕಲ್ ಗ್ಯಾಪಲ್ಲಿ ಮಾವನ ಬುಟ್ಟಿಗೆ ಹಾಕೊಳ್ಳೋ ಪ್ಲ್ಯಾನ್ ಮಾಡಿ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.